ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೋಡಿ ನಾನಿವತ್ತು ನಾನು ಎಡೆನಿಯಮ್ ಅಂತ ಇದು ಪ್ಲ್ಯಾಂಟ್ ಹೆಸರು ಎಡೆನಿಯಮ್ ಅಂತ. ಇದೇನೋ ಒಂದು ಸ್ವಲ್ಪ ಆನ್ಲೈನಲ್ಲಿ ನೋಡಿದ್ದೆ, ನಾನು ಗಿಡಗಳನ್ನು ತರಿಸಿದ್ದೆ ಅಂತ ಹೇಳಿದ್ನಲ್ಲ. ಆವಾಗ ಇದು 3 ಕೊಂಬೋ ಆಫರ್ ಇತ್ತು. 3 ಗಿಡಗಳು 3 ಕಲರ್ಸು, ಯೆಲ್ಲೋ, ಪರ್ಪಲ್ ಆ್ಯಂಡ್ ರೆಡ್ ಆ್ಯಂಡ್ ವೈಟ್ ಮಿಕ್ಸ್ 3 ಕೊಂಬೋ ಆಫರಲ್ಲಿ ತರಿಸಿದ್ದೆ ಈ ಗಿಡಗಳು. ನೋಡಿ ಯಾವ ಥರ ಬಂದಿದೆ ಅಂತ. ಯಾಕಂದರೆ ನಾನು ಇವತ್ತು ಈ ಗಿಡಗಳ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸುಮಾರು ನಾನು 6 ತಿಂಗಳಾಯಿತು ಈ ಗಿಡಗಳನ್ನು ತರಿಸಿ ಹಚ್ಚಿ. ಯಾಕೆಂದರೆ ಫ್ಲವರೇ ಬಂದಿಲ್ಲ, ಹೂಗಳೇ ಬಿಡ್ತಾಯಿಲ್ಲ. ಅದಕ್ಕೋಸ್ಕರ ಯಾರಾದರೂ ನನ್ನ ಥರನೇ ಆನ್ಲೈನಲ್ಲಿ ಎಡೇನಿಯಮ್ ಗಿಡಗಳನ್ನು ತರಿಸಿ ನೆಟ್ಟಿದ್ದರೆ, ಯಾರಾದರೂ ಫ್ಲವರಿಂಗ್ ಬಂದಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊತೀರಾ ಅಂತ ಆಸೆಯಿಂದ ಈ ಥರ ವಿಡಿಯೋ ಮಾಡಿಬಿಡ್ತಾಯಿದ್ದೀನಿ. ಯಾಕಂದರೆ ನಾನು ಈ ಗಿಡಗಳಿಂದ ಆಗ ಹೂ ಬರುತ್ತೆ, ಈಗ ಹೂ ಬರುತ್ತೆ ಅಂತ ಆಸೆಯಿಂದ, ಯಾಕಂದರೆ ನಾವು ಆಸೆಯಿಂದ ತರಿಸಿದ ಗಿಡಗಳು ಹೂ ಬಿಡಲಿಲ್ಲ ಅಂದರೆ ಖಂಡಿತ ಗಿಡಗಳನ್ನು ಇಷ್ಟಪಡೋರಿಗೆ ಬೇಜಾರಾಗುತ್ತೆ, ಹಾಗೇ ಆಗುತ್ತೆ. ನೋಡಿ ಈ ಗಿಡಗಳು ಇನ್ನೂ ನಾನು ಹೆಚ್ಚು ತಿಳ್ಕೊಂಡಿಲ್ಲ ಈ ಗಿಡಗಳ ಬಗ್ಗೆ. ಆದರೆ ಇದರಲ್ಲಿ ಯಾವ ಥರ ಸಾಯಿಲನ್ನು ಹೇಗೆ ಮಿಕ್ಸ್ ಮಾಡಿ, ಮಣ್ಣು ಹೇಗೆ ಮಿಕ್ಸ್ ಮಾಡಿ ಹಾಕಬೇಕು ಆ ಥರ ಕೋಕೋಪೀಟ್ ತರಿಸಿ ರೂಟ್ ಹಾರ್ಮೋನ್ ಎಲ್ಲ ಹಾಕಿ ಅವರು ಹೇಳಿದ ಪ್ರಕಾರನೇ ಗಿಡಗಳಿಗೆ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಕೋಕೋಪೀಟ್ ತರಿಸ್ಕೊಂಡು. ನೋಡಿ ಈ ಥರ ಬಂದಿದೆ ಗಿಡಗಳು. ಇವು ತಂದಾಗ ಹೆಚ್ಚು ಅಂದರೆ ಒಂದು 7-8 ಇಂಚ್ ಅಷ್ಟೇ ಹೈಟ್ ಇತ್ತು. ಇಷ್ಟು ದೊಡ್ಡದಾಗಿ ಬೆಳೆದಿದೆ. 1-2 ಎಲೆಗಳಿತ್ತು. ಅದು ಪ್ಯಾಕಿಂಗಲ್ಲಿ ಬರೋ ಹೊತ್ತಿಗೆ ಸುಮಾರು ಎಲೆಗಳು ಪ್ಯಾಕಿಂಗಲ್ಲೇ ಉದುರಿ ಹೋಗಿಬಿಟ್ಟಿತ್ತು. ನೋಡಿ ಈಗ ನಾನು ಅದು ಹಚ್ಚಿದ ಮೇಲೆ ಈ ಥರ ಸಪೋರ್ಟಿಗೆ ಮತ್ತು ಹೊಸದಾಗಿ ಬೇರುಗಳು ಬಂದಿದೆ. ಗಿಡಗಳ ದಂಟುಗಳು ಸಹ ಈ ಥರ ದಪ್ಪನಾಗಾಗಿದೆ. ತುಂಬ ಚೆನ್ನಾಗಾಗಿದೆ. ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಅವುಗಳಿಗೆ ಸಪೋರ್ಟಿಗೆ ಕಟ್ಟಿಗೆನೆಲ್ಲ ಹಾಕಿ ಚೆನ್ನಾಗಿ ಅವ್ರು ಹೇಳಿದ ಪ್ರಕಾರನೇ ಸಾಯಿಲ್ ಮಿಕ್ಸ್ ಮಾಡಿ ಹಾಕಿದ್ದೆ. ಆ ಗಿಡಗಳ ಜೊತೆಗೇ ಒಂದು ಸಣ್ಣ ಮಾಹಿತಿ ಇರೋ ಚೀಟಿ ಕೊಟ್ಟಿದ್ದರು. ಅದರಲ್ಲಿ ಈ ಥರ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಬೇಕು ಅಂತ ಹೇಳಿದರು. ಕೋಕೋಪೀಟು, ಮಣ್ಣು, ಗೊಬ್ಬರ, ಹಾಗೆ ಸ್ವಲ್ಪ ಗಿಡಗಳನ್ನು ರೂಟ್ ಹಾರ್ಮೋನಲ್ಲಿ ಸ್ವಲ್ಪ ಬೇರುಗಳನ್ನು ಬಿಡಿಸಿ ರೂಟ್ ಹಾರ್ಮೋನು ನನ್ನ ಹತ್ರ ಇರದಿದ್ದ ಕಾರಣ ರೂಟ್ ಹಾರ್ಮೋನಾಗಿ ನಾನು ಅಲೋವೆರಾ ಹಾಗೆ ಚಕ್ಕೆ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಚ್ಚಿದ್ದೆ. ನೋಡಿ ಗಿಡ ಹಚ್ಚಿದ ಮೇಲೆ ಒಂದು ಸತಿ ಫುಲ್ ಎಲ್ಲ ಇದ್ದ ಎಲೆಗಳೆಲ್ಲ ಉದುರಿ ಆಮೇಲೆ ಒಂದು 15 ದಿನಕ್ಕೆ ಚೆನ್ನಾಗಿ ಸಣ್ಣ ಸಣ್ಣ ಎಲೆಗಳು ಬಂತು. ಆದರೆ ಹೂವೇ ಬಿಡ್ತಾಯಿಲ್ಲ ಈ ಗಿಡಗಳು. ಸುಮಾರು ಎಷ್ಟು ದಿನ ಬೇಕು ಹೂ ಬಿಡೋಕ್ಕೆ ಏನು? ಯಾರಾದರೂ ತರಿಸಿ ಹಚ್ಚಿದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಗಿಡಗಳನ್ನು ನೋಡಿ ಯಾವ ಥರ ಈ ಗಿಡಗಳು ಫ್ಲವರಿಂಗ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಖಂಡಿತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಈ ಥರ ಗಿಡಗಳನ್ನು ಹೊಸ ಪಾಟ್ಗಳನ್ನು ಸಹ ತೆಗೆದುಕೊಂಡು, ಗಿಡಗಳು ಅಂದರೆ ನಂಗೆ ಅಷ್ಟು ಇಷ್ಟ. ಇಲ್ಲಿ ನಾರ್ಮಲಾಗಿ ನಮ್ಮ ಮನೇಲಿ ಎಲ್ಲ ಥರ ಗಿಡಗಳನ್ನು ನೋಡಿ ಯಾವ್ಯಾವ ಗಿಡಗಳು ಏನಾದರೂ ಹೊಸದಾಗಿರೋ ಗಿಡಗಳನ್ನು ಬೆಳೆಸೋಣ, ನೋಡೋಣ ಈ ಕಡೆ ಬರ್ಬೋದು ಅಂತ ಮೊಬೈಲಲ್ಲಿ ನೋಡಿದ ತಕ್ಷಣ ಹೂಗಳು ತುಂಬ ಇಷ್ಟ ಆಗಿತ್ತು. ಈ ಗಿಡಗಳಲ್ಲಿ ಎಲೆಗಳು ಕಡಿಮೆ, ನೋಡಿದ ಪ್ರಕಾರ ನಾನು ಇಮೇಜಲ್ಲಿ ಗಿಡಗಳಲ್ಲಿ ಎಲೆಗಳು ತುಂಬ ಕಡಿಮೆ ಇರುತ್ತೆ, ಗಿಡಗಳು ತುಂಬ ಹೂವಿರುತ್ತೆ. ಆ ಥರ ಗಿಡಗಳು ತುಂಬ ಹೂವಿರೋದು ನೋಡಿ ನಾನು ತುಂಬ ಇಷ್ಟಪಟ್ಟು ಈ 3 ಗಿಡಗಳನ್ನು ನೋಡೋಣ ಈ ಕಡೆ ವೆದರಿಗೆ ಬರುತ್ತೋ ಇಲ್ಲವೋ ಅಂತ ತರಿಸಿ ಹಚ್ಚಿದ್ದೆ. ನೋಡಿ ಅವು ಈ ಥರ ಆಗಿದ್ದಾವೆ. ನಾವು ಈ ಕಡೆ ಶಿವಮೊಗ್ಗ ಜಿಲ್ಲೆಯವರು ಈ ವೆದರಿಗೆ ಈ ಗಿಡಗಳು ಬರುತ್ತೋ ಇಲ್ಲವೋ ಅದು ಗೊತ್ತಿಲ್ಲ ನನಗೆ. ಖಂಡಿತ ನೋಡಿ ಗಿಡಗಳು ಹೇಗಿದ್ದಾವೆ. ಸುಮಾರು ಈಗ 1 ಅಡಿ ಹೈಟ್ ಬೆಳೆದಿದ್ದಾವೆ. ಈಗ ಒಂದು 8 ಇಂಚಿತ್ತು ತಗೊಂಡಿದ್ದಾಗ, ಒಂದು 8 ಇಂಚಷ್ಟು ಹೈಟ್ ಇತ್ತಷ್ಟೇ. ಈಗ 1 ಅಡಿ 1-1.5 ಅಡಿಯಷ್ಟು ಹೈಟ್ ಆಗಿದ್ದಾವೆ ಗಿಡಗಳು. ನೋಡಿ ಈ ಥರ ಶೋ ಗಿಡಗಳು ಅಂದರೆ ನನಗೆ ತುಂಬ ಇಷ್ಟ. ಶೋ ಗಿಡಗಳು, ಹೂ ಬಿಡೋ ಗಿಡಗಳು ಎಲ್ಲ, ಗಿಡಗಳು ಬಿಡಲಿ ಬಿಡದೇ ಇರಲಿ, ಎಲ್ಲ ಥರ ಗಿಡಗಳು ನನಗೆ ಇಷ್ಟ. ನೋಡಿ ನಾನು ಈ ಥರ ಶೋ ಗಿಡಗಳು ಸಹ ಇದು ಪಾಟ್ ತುಂಬ ತುಂಬ್ಕೊಂಡು ಬಿಟ್ಟಿದೆ ಸಸಿಗಳು. ಇದು ಒಂಥರ ಹೊಸ ಥರದ ದಾಸವಾಳ. ಅದಿನ್ನೂ ಹೂ ಬಿಟ್ಟಿಲ್ಲ, ಯಾವ ಥರ ಹೂ ಬಿಡುತ್ತೆ ಅಂತ ಕಾದು ನೋಡಬೇಕು. ನೋಡಿ ಈ ಥರ ನೀರು ಸೋನೆ ಗಿಡಗಳೆಲ್ಲ ಯಾಕೋ ಏನೋ ಚಳಿಗಾಲ ಬರ್ತಿದ್ದಾಗೆ ತುಂಬ ಸತ್ತು ಹೋಗ್ಬಿಟ್ಟಿದೆ. ಒಂದು ಗಿಡಗಳನ್ನು ಬದುಕಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ. ಇದು ಹತ್ತಿ ಚಿಗುರಿದ ಗಿಡಗಳು ಸಹ ಸತ್ತು ಹೋಗ್ತಾಯಿದ್ದಾವೆ. ನೋಡಿ ಈ ಥರ ಸಣ್ಣ ಚಿಕ್ಕದಾಗಿರೋ ನಂಜುಬಟ್ಲೆ ಗಿಡ ಇದು ಒಂಥರ ಶೋ ಫ್ಲವರು.
ತುಂಬ ದೊಡ್ಡ ಗೊಂಚಲು, ಸ್ವಲ್ಪ ನೀಲಿ ಕಲರ್ ಗೊಂಚಲು ಹೂ ಬಿಡುತ್ತೆ ನೋಡಿ. ಎಡೇನಿಯಮ್ ಗಿಡಗಳನ್ನು ಯಾರಾದರೂ ಖಂಡಿತ ಮೀಶೋದಲ್ಲಿ ತರಿಸಿ ಹೂವು ಫ್ಲವರಿಂಗ್ ಬಂದಿದ್ದರೆ ಖಂಡಿತ ನನ್ನ ಜೊತೆಗೆ ಇಮೇಜನ್ನು ಶೇರ್ ಮಾಡ್ಕೊಳ್ಳಿ. ನಾನು ಅವುಗಳಲ್ಲಿ ಫ್ಲವರ್ ಬರಬೇಕು ಅಂದರೆ ಏನು ಮಾಡಬೇಕು, ಏನು ಫರ್ಟಿಲೈಸರ್ ಹಾಕಬೇಕು ಅಂತ ಖಂಡಿತ ಕಮೆಂಟ್ ಮಾಡಿ ಹೇಳಿ. ನೋಡಿ, ನಮ್ಮ ಮನೆಯಲ್ಲಿ ನಾನು ಎಲ್ಲ ಗಿಡಗಳನ್ನು, ಶೋ ಗಿಡಗಳು, ಹೂವಿನ ಗಿಡಗಳು, ಎಲ್ಲ ಗಿಡಗಳನ್ನು ಹೆಚ್ಚಾಗಿ ಪಾಟಲ್ಲೇ ಹಚ್ಚಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಇಲ್ಲಿ ಇರೋ ಜಾಗದಲ್ಲಿ ನಾವು ಹೊಸ ಮನೆ ಕಟ್ಟಬೇಕು, ಆದರೆ ನಾವು ಇರೋ ಜಾಗದಲ್ಲಿ ಕಟ್ಟೋದಿಲ್ಲ. ಹಾಗಾಗಿ ಅಕಸ್ಮಾತ್ ನಾವು ಏನಾದರೂ ಬೇರೆ ಕಡೆ ಹೋದರೆ ಗಿಡಗಳನ್ನು ತಗೊಂಡೋಗೋಕ್ಕೆ ಈಜಿ ಆಗುತ್ತೆ ಅಂತ ನಾನು ಆದಷ್ಟು ಪಾಟಲ್ಲೇ ಹಚ್ಚಿಬಿಡ್ತೀನಿ. ಹಾಗಾಗಿ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೆಲದ ಮೇಲೆ ಬಂದಷ್ಟು ಗಿಡಗಳು ಪಾಟಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದರೆ ನೀರಿಗೆ ಏನೇ ತೊಂದರೆ ಇಲ್ಲದೆ ಇರೋ ಕಾರಣನೇ ನಾನು ಎಲ್ಲ ಗಿಡಗಳನ್ನು ಆದಷ್ಟು ಪಾಟಲ್ಲೇ ಹಚ್ತೀನಿ. ನೋಡಿ, ಈ ಥರ ನೀರು ಸೋನೆ ಗಿಡಗಳಂತೂ ನಮ್ಮ ಮನೇಲಿ ಚೆನ್ನಾಗೇ ಆಗೋದಿಲ್ಲ. ಈ ಥರ ಅವು ಸತ್ತು ಹೋಗಿಬಿಡುತ್ತೆ ಬೇಗ. ಈಗ ಹೊಸದಾಗಿ ಎಲ್ಲ ಕಲರ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನಂತೂ ಬೇಸಿಗೆ ಬಂತು, ಈ ಗಿಡಗಳನ್ನು ಬದುಕಿಸ್ಕೊಳ್ಳೋದು ತುಂಬ ಕಷ್ಟ. ನೋಡಿ, ಇದು ಗಾಂಧಾರಿ ಮೆಣಸು, ಸೂಜಿ ಮೆಣಸು ಅಂತಾರಲ್ಲ, ನಾನು ವಿಡಿಯೋ ಮಾಡಲ್ಲಿ ಹಾಕಿದ್ನಲ್ಲ ಆ ಮೆಣಸು. ಇದು ನೋಡಿ, ಆ ಥರ ಅದು ಮುಳ್ಳಿನ ಗಿಡ ಆದರೂ ಹೂಗಳು ತುಂಬ ದಿನದವರೆಗೂ ಹೂಗಳು ಇರುತ್ತೆ. ಹಾಗಾಗಿ ನನಗೆ ಈ ಥರ ಗಿಡ ಅಂದರೆ ತುಂಬ ಇಷ್ಟ. ಕಲರ್ಸ್ ಅದರಲ್ಲಿ 4-5 ಕಲರ್ಸ್ ಇದೆ ನೋಡಿ. ಖಂಡಿತ ನಾನು ಈ ಗಿಡಗಳು ಏನಾದರೂ ನಿಮ್ಮ ಅಡ್ವೈಸಿಂದ, ನೀವು ಮಾಡಿರೋ ಕಮೆಂಟಿಂದ ನಾನೇನಾದರೂ ಹೂಗಳು ಬಿಟ್ಟಿದ್ದು ನೋಡಿದರೆ, ನೀವು ಹಾಕಿದ ಫರ್ಟಿಲೈಸರ್ ಏನಾದರೂ ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ಖಂಡಿತ ಈ ಗಿಡಗಳನ್ನು ಹೂ ಬಿಟ್ಟ ಮೇಲೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಈ ಥರ ಯಾವ ಥರದ ಶೋ ಗಿಡಗಳಿದ್ದರೂ ನಾನು ಆ ಕಟ್ಟಿಂಗ್ಸನ್ನು ಸ್ವಲ್ಪ ಸಣ್ಣ ಕಟ್ಟಿಂಗ್ಸ್ಗಳನ್ನು ಈ ಥರ ಹಾಕಿಟ್ಕೊಂಡಿರ್ತೀನಿ. ನೆಕ್ಸ್ಟ್ ಪಾಟಲ್ಲಿ ಹಾಕ್ಬೋದು. ನಂಗೆ ಶೋ ಗಿಡಗಳು ಅಂದರೆ ತುಂಬ ಇಷ್ಟ. ಆದರೆ ಅವ್ರಿಗೆ ಶೋ ಗಿಡಗಳ ಮೇಂಟೆನೆನ್ಸು ಕಡಿಮೆ. ನೋಡಿ, ಈ ಥರ ನೀಲಗಿರಿ ಗಿಡಗಳನ್ನು ಬೆಳೆಸೋ ಟ್ರೇದಲ್ಲಿ ಈ ಥರ ಕೋಕೋಪಿಟ್ ಹಾಕಿ ಸಣ್ಣ ದಾಸವಾಳ ಕಟ್ಟಿಂಗ್ಸು ಯಾವುದಾದ್ರೂ ಬೇಕಿದ್ದರೆ ನನಗೆ ಗಿಡ ಆ ಥರ ಈ ಥರ ಸಣ್ಣ ಕಟ್ಟಿಂಗ್ಸನ್ನೇ ಹಾಕಿಟ್ಕೊಳ್ತೀನಿ. ಅವು ಆಗಲೇ ಅಲ್ಲೇ ಚಿಗುರಿ ಒಂದು 5-6 ಇಂಚಿನಷ್ಟು ಬೆಳೆದ ತಕ್ಷಣ ನಾನು ನೆಕ್ಸ್ಟ್ ಪಾಟಿಗೆ ಶಿಫ್ಟ್ ಮಾಡ್ಕೊಬಿಡ್ತೀನಿ. ನೋಡಿ, ಈ ಥರ ಜಿರೇನಿಯಮ್ ಗಿಡಗಳು ನನ್ನ ಹತ್ರ ಯಾವುದು ಕಲರ್ಸ್ ಏನಾದರೂ ಬೇಕಿದ್ದರೆ ನೆಕ್ಸ್ಟ್ ನನಗೆ ತುಂಬ ಕಲರ್ ಜಿರೇನಿಯಮ್ ಗಿಡಗಳಿತ್ತು, ಎಲ್ಲ ಸತ್ತೋಗ್ಬಿಟ್ಟಿದೆ. ಹಾಗಾಗಿ ನಾನು ಆವಾಗವಾಗ ಎಲ್ಲ ಜಿರೇನಿಯಮ್ ಗಿಡಗಳ ಕಟ್ಟಿಂಗ್ಸನ್ನು ಈ ಥರ ಹಾಕಿಟ್ಕೊಳ್ತೀನಿ. ನೋಡಿಲಿ, ಈ ಥರ ಎಲ್ಲ ಸಣ್ಣ ಮಣ್ಣಿನ ಪಾಟ್ಗಳಲ್ಲಿ ಜಿರೇನಿಯಮ್ ಗಿಡಗಳನ್ನು ಹಾಕಿಟ್ಕೊಂಡಿದ್ದೀನಿ. ಈ ಕಡೆ ಮಣ್ಣಿಗೆ ಆದರೆ ಗಿಡಗಳು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆದರೂ ನಾನು ನನ್ನ ಪ್ರಯತ್ನನ ಬಿಡೋದಿಲ್ಲ. ನೋಡಿ, ಖಂಡಿತ ನನ್ನ ಗಿಡಗಳು ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.